ಇವತ್ತಿನ ಈ ವಿಡಿಯೋದಲ್ಲಿ ವ್ಯೂಸ್ ಹೆಚ್ಚಿಸಿಕೊಳ್ಳಲು ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೇನೆ ಫ್ರೆಂಡ್ಸ್. ಆ ರೀತಿ ಟ್ರಿಕ್ ಮಾಡಿದರೆ ವ್ಯೂಸು ತುಂಬಾ ಅಂದರೆ ತುಂಬ ಹೆಚ್ಚಿಗೆ ಬರ್ತದೆ. ಮೊದಲಿಗೆ ಸರ್ಚಿಂಗ್ನಲ್ಲಿ ಹೋಗಿ FIRSTBLOG ಮೈ ಫಸ್ಟ್ ಬ್ಲಾಗ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಮೈ ಫಸ್ಟ್ ಬ್ಲಾಗ್ ಅಂತ ಸರ್ಚ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ವಿಡಿಯೋಗೆ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ಒಂದು ಖುಷಿ ಆಗ್ತದೆ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಬ್ಲಾಗ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಸರ್ಚ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಲೋಡ್ ಆಗ್ತಾ ಇದೆ. ಈ ರೀತಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ಇಲ್ಲಿ 20 ಇಯರ್ಸಲ್ಲಿ 18 ಮಿಲಿಯನ್ ವ್ಯೂಸ್ ಅಂತ ಹಾಕ್ಕೊಂಡಿದ್ದಾರೆ. ಇದು ಕೂಡ ನೀವು ಹಾಕ್ಕೋಬೋದು. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಬರೀ 1 ಮಂತಲ್ಲಿ 42K ವ್ಯೂಸ್ ಮಾತ್ರ ಬಂದಿರೋದು. ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಇದು ರಿಯಲ್. ಇಲ್ಲಿ ನೋಡಿ ಕೆಳಗಡೆ ಫ್ರೆಂಡ್ಸ್, ಇಲ್ಲಿ 2 ಅವರ್ಸಲ್ಲಿ 790K ವ್ಯೂಸ್ ಮಾತ್ರ ಆಗಿರೋದು. ಆ ರೀತಿ ಹಾಕ್ಕೊಂಡಿದ್ದಾರೆ. ಈಗ ಇಲ್ಲಿ ನೋಡಿ ಫ್ರೆಂಡ್ಸ್, ರಿಯಲ್ ವ್ಯೂಸ್ ಆಗಿರೋದು ಎಷ್ಟಂತ 3 ಡೇಸಲ್ಲಿ 55 ವ್ಯೂಸ್ ಮಾತ್ರ ಆಗಿರೋದು ಫ್ರೆಂಡ್ಸ್. ಈ ರೀತಿ ನೀವು ಹಾಕ್ಕೋಬೇಕಾದ್ರೆ ಈ ಒಂದು ಟ್ರಿಕ್ಕನ್ನು ಹೇಳ್ತೇನೆ. ಆ ಟ್ರಿಕ್ಕನ್ನ ಫಾಲೋ ಮಾಡಿ. ನಿಮಗೆ ವ್ಯೂಸು ಖಂಡಿತ ಅಂದರೆ ಹೆಚ್ಚಿಗೆ ಬರ್ತದೆ. ಮೊದಲಿಗೆ ಕ್ರೋಮ್ ಬ್ರೌಸರ್ಗೆ ಹೋಗಿ, ನಂತರ ytstudio.com ಎಂದು ಹಾಕಿ. studio.youtube.com ಅಂದು ಟೈಪ್ ಮಾಡಿ. ಆಮೇಲೆ ಸರ್ಚ್ ಹೊಡೀರಿ ಫ್ರೆಂಡ್ಸ್. ಸರ್ಚ್ ಹೊಡೀರಿ. ಸರ್ಚ್ ಹೊಡೆದ ನಂತರ ನೋಡಿ ಫ್ರೆಂಡ್ಸ್, ಈ ಥರ ಸರ್ಚಿಂಗ್ ಹೊಡಿಬೇಕು. ನೀವೇ ನಿಮ್ಮ ಕೈಯಾರೆ ಟೈಟ್ ಮಾಡಿ. ಯಾಕಂದರೆ ಕೆಳಗೆ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಡಿ. ನೀವೇ ಟೈಟ್ ಮಾಡಬೇಕು. ಯಾಕಂದರೆ ಟೈಟ್ ಮಾಡಿದರೆ ನಿಮ್ಮದು ಸ್ಟುಡಿಯೋ ಈ ಥರ ಇಂಟರ್ಪ್ರೆಸ್ ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಟು ಸ್ಟುಡಿಯೋ ಉಂಟಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ವಲ್ಪ ಲೋಡ್ ಆಗ್ತಾ ಉಂಟು. ನಂತರ ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಿ. ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡಿಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಕಡೆ ಎಡಗಡೆ 2ನೇದು ಸ್ಟೆಪ್ ಸ್ಟಾರ್ ಥರ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೇಮ್ ಅಂತ ಕಾಣಿಸ್ತಾ ಇದೆಯಲ್ಲ, ನೇಮ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮ ನೇಮ್ ತೆಗಿಬೇಡಿ, ಅದು ಹಾಗೆ ಇರಲಿ. ನಂತರ ಇಲ್ಲಿ ನಾನು ನೋಡಿ 1 ಮಿಲಿಯನ್ ವಿಡಿಯೋ ಈಸ್ 4 ಡೇಸ್ ಅಂತ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಅದನ್ನೇನು ಮಾಡೋಕ್ಕೆ ಹೋಗಬೇಡಿ, ಬ್ಯಾಕ್ ಹೊಡಿಬೇಡಿ. ಅದು ನಿಮ್ಮ ನೇಮ್ನ ಅದರ ಮುಂದ್ಗಡೆ ಒಂದು ಡಾಟ್ ಹಾಕ್ಕೊಂಡು ಈ ಥರ ಮಾಡಿ. ನಂತರ ಇಲ್ಲಿ ಬಲಗಡೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬಲಗಡೆ ಪಬ್ಲಿಕ್ ಅಂತ ಇದೆಯಲ್ಲ, ಆ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಬ್ಯಾಕ್ ಬರಬೇಕು ಫ್ರೆಂಡ್ಸ್. ಬ್ಯಾಕ್ ಬಂದ ನಂತರ ವಿಡಿಯೋ ನೋಡಲಿಕ್ಕೆ ಹಾಗೆ ಸಿಗ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು.